ಇಷ್ಟು ದಿನ 110, 112 ದಿನ ನೀವು ಇದ್ರಿ ಬಿಗ್ ಬಾಸ್ ಮನೆಯಲ್ಲಿ. ಸೊ ನಿಮ್ಮ ಎಫರ್ಟ್ಸ್ ಇತ್ತು, ಅದ್ರಲ್ಲಿ ಯಾವ ಡೌಟು ಇಲ್ಲ. ಆ ಎಫರ್ಟ್ಸ್ ಜೊತೆ ನಿಮ್ಗೊಂದು ಸಪೋರ್ಟ್ ಸಿಸ್ಟಮ್ ಆಗಿ ಇದ್ದಿದ್ದು ಹನುಮಂತ್ ಅವ್ರ ಫ್ರೆಂಡ್ಶಿಪ್, ಅವರ ಒಂದು ಸಪೋರ್ಟ್. ಸೊ ಅವ್ರ ಬಗ್ಗೆ, ಅವರ ಆಟದ ಬಗ್ಗೆ, ಈಗ ಫಿನಾಲೆಲ್ಲಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಹನುಮಂತಣ್ಣ ತುಂಬ ಅಂದರೆ ತುಂಬ ಬುದ್ಧಿವಂತಿಕೆ ಆಟ ಆಡ್ತಾರೆ. ಹನುಮಂತಣ್ಣ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋ ಮನುಷ್ಯನೇ ಅಲ್ಲ. ಏನಿದ್ರು ಖುಷಿಯಾಗಿ ನಾನು ಮುನ್ನುಗ್ತೀನಿ ಅನ್ನೋ ಥರ ಇರೋ ವ್ಯಕ್ತಿ. ಅಂಥ ವ್ಯಕ್ತಿತ್ವನೇ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದೆ. ಈಗ ಏನು ಟಾಸ್ಕ್ ಬರುತ್ತೆ, ಆ ಟಾಸ್ಕಲ್ಲಿ ದೋಸ್ತ ಸುಮ್ಮನೆ ಆಟ ಆಡು ದೋಸ್ತ, ಏನು ತಲೆ ಕೀಲೆಗೆ ಇರಿಸ್ಕೊಡು, ಮಾರ್ಕ್ಸ್ಗೋಸ್ಕರ ಈ ಯಾವುದು ಜೋಡಿ ಟಾಸ್ಕಲ್ಲಿ ಮಾರ್ಕ್ಸ್ ಅವರಿಗೆ 0 ಇತ್ತು. ಆವಾಗ ನಾನೇ ಸುಮ್ಮನೆ ಕೇಳ್ತೀನಿ, ಇಷ್ಟಿಷ್ಟು ಟಾಸ್ಕಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಬರುತ್ತೆ, ನೀನು ಯಾವ ಮಾರ್ಕ್ಸ್ಗೋಸ್ಕರ ಆಟ ಆಡ್ತೀಯ? ದೋಸ್ತ, ಮಾರ್ಕ್ಸ್ಗೋಸ್ಕರ ನಾವು ಆಟ ಆಡಬಾರ್ದು, ನಮ್ಮ ಆಟನ ನಾವು ಆಡಬೇಕು, ಆವಾಗ ಮಾರ್ಕ್ಸ್ ತನ್ನಿಂತಾನೇ ಬರುತ್ತೆ ಅಂತ ಆ ಮಾತು. ಮತ್ತು ಯಾವುದೇ ಟಾಸ್ಕ್ ಬಂದಾಗ ಅದನ್ನು ಕಾನ್ಫಿಡೆನ್ಸಲ್ಲಿ ತಗೊಂಡು ಆಟ ಆಡೋ ರೀತಿ. ನಾನು ಅದೊಂದು ಬಾಲ್ ಟಾಸ್ಕ್ ಇರುತ್ತೆ, ಆ ಬಾಲ್ ಟಾಸ್ಕಲ್ಲಿ ನಿಮ್ಗೆ ಗೊತ್ತಿತ್ತಾ ಇದನ್ನು ಆಟ ಆಡ್ತೀನಿ ಅಂತ? ಮತ್ತು ಹಿಂಗೆ ಇದನ್ನು ನಾನು ಒಂದು ಲೈಫಲ್ಲಿ ಆಟ ಆಡೇ ಇಲ್ಲ ಇದನ್ನು ಅಂತ ಹೇಳ್ತಾರೆ. ಮತ್ತು ಹಿಂಗೆ ಸೋಲು ಗೆಲುವು, ನಾನು ಹೋಗ್ತೀನಿ, ನಂಗೆ ಅನ್ನಿಸ್ಬೇಕು ಅಂತಂದರೆ ಆಟ ಆಡಿ ಬರ್ತೇನೆ. ಅದರಲ್ಲಿ ಯಾರಾದರೂ ಏನಾದರೂ ಅಂದರೆ ನಾನು ತಲೆ ಕೆಡಿಸ್ಕೊಳ್ಳೋ, ಬೇಕಾದ್ರೆ ನಾಮಿನೇಟ್ ಮಾಡಲಿ, ನನಗೆ ಅದಕ್ಕೆ ಕ್ಯಾರೇ ಇಲ್ಲ ಅನ್ನೋ ಥರ ಆ ಆ್ಯಟಿಟ್ಯೂಡೇ ಅವ್ರನ್ನ ಅಲ್ಲಿವರೆಗೆ ತಂದು ನಿಲ್ಲಿಸಿದೆ. ಯಾವುದನ್ನು ಕೂಡ ನಾವು ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡಿ, ಸೀರಿಯಸ್ ಆಗಿ ಅದು ಆಗಬೇಕು ಇದಾಗಬೇಕು ಅಂತ ಯೋಚನೆ ಮಾಡೋ ಬದಲು ಬಂದಿದ್ದನ್ನು ಈಸಿಯಾಗಿ ಫೇಸ್ ಮಾಡಿಕೊಂಡು ಖುಷಿಯಾಗಿ ಅದನ್ನು ತಗೊಂಡ್ರೆ ಎಲ್ಲನೂ ಈಸಿ ಆಗುತ್ತೆ ಅನ್ನೋದನ್ನು ನಾನು ಹನುಮಂತಣ್ಣನಿಂದ ಕಲ್ತ್ಕೊಂಡೆ. ಯಾವಾಗಲೂ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಲೈಫ್ ಪಾರ್ಟ್ನರ್ ಬಗ್ಗೆ ಡಿಸ್ಕಸ್ ಆಗಿದೆ. ಅಂದರೆ ಶೋ ಮುಗಿದ ಮೇಲೆ ನಾನು ಅತ್ತೆ ಮನೆಗೆ ಹೋಗ್ಬಿಟ್ಟು ಹುಡುಗಿನ ಕೇಳ್ತೀನಿ ಅಂತ ಹೇಳಿದ್ದು ಇದೆ. ಸೊ ಅವ್ರ ಬಗ್ಗೆ ಯಾವತ್ತಾದ್ರೂ ಏನಾದರೂ ಹೇಳ್ಕೊಂಡಿದ್ದಾರಾ ನಿಮ್ಮ ಹತ್ರ? ಸಣ್ಣ ವಯಸ್ಸು, ಇದೆಲ್ಲ ಈಸಿಯಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಕಬ್ಬು ತಗೊಂಡು ಅತ್ತೆ ನೀನು ಮಗಳು ಕೊಡೋಗತ್ತೆ ಅಂದರೆ ಯಾವ ಅತ್ತೆ ಮಗಳು ಕೊಡೋಳು ಗೊತ್ತಿಲ್ಲ ನನಗೆ. ಮನಸ್ಸು ಗೆದ್ದಿದ್ದಾರೆ, ಜನರ ಮನಸ್ಸು. ಹಾಗೆ ಅವರ ಹುಡುಗಿ ಅಪ್ಪ ಅಮ್ಮನ ಮನಸ್ಸು ಗೆದ್ದು ಆಲ್ರೆಡಿ ಹುಡುಗಿ ಮನಸ್ಸು ಗೆದ್ದಿದ್ದಾರೆ ಅನ್ನೋದು ಅವರ ಮಾತಲ್ಲಿ ಗೊತ್ತಾಗುತ್ತೆ. ಮನೆಯವ್ರ ಮನಸ್ಸು ಗೆದ್ದರೆ ನಮ್ಮಷ್ಟು ಖುಷಿ ಪಡೋರು ಬೇರೆ ಯಾರಿಲ್ಲ. ಯಾಕಂದರೆ ಪಾಪ ಜೀವ ಕಾಯ್ತಿದೆ, ಯಾವತ್ತೂ ನೋಡಿದ್ರು ಮದುವೆ ಹುಡುಗಿ ಅಂತ. ಆದರೆ ಹುಡುಗಿ ವಿಚಾರದ ಬಗ್ಗೆ ಹೇಳೋದಕ್ಕೆ ತುಂಬ ಭಯ ಪಡುತ್ತೆ. ಅದು ಅವ್ರು ಯಾವ ರೀತಿ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ, ಮುಂದೆ ನೋಡಬೇಕು. ಗೆದ್ದರೆ ಏನಿದೆ, ಅದು ಒಂದಷ್ಟು ಪ್ರೇಮಿಗಳಿಗೆ ಇದೊಂದು ಪಾಠ ಆಗ್ಬೋದೇನೋ. ನೋಡು, ಅವನ ಥರ ಬಿಗ್ ಬಾಸ್ಗೆ ಹೋಗಿ ಕಪ್ಪು ಗೆದ್ದು ಅಥವಾ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಿ ಹುಡುಗಿಯನ್ನು ಕೇಳೋಕ್ಕೋಗು ಅನ್ನೋ ಥರ ಒಂದು ಪಾಠ ಆಗ್ಬೋದೇನೋ, ಗೊತ್ತಿಲ್ಲ. ಎಲ್ಲರೂ ಕೂಡ ಹುಡುಗಿ ಹೆಸರು ಮತ್ತು ಹನುಮಂತನ ಹೆಸರು ಹೇಳಿ ಇನ್ನಷ್ಟು ಯುವ ಜೋಡಿಗಳನ್ನು ಹಾಳು ಮಾಡೋ ಪ್ರಯತ್ನದಲ್ಲಿ ಹನುಮಂತನ ಇದ್ದಿರ್ಬೋದು. ನೀವು ತುಂಬ ಒಳ್ಳೆ ಫ್ರೆಂಡ್ಸು, ಅದ್ರ ಬಗ್ಗೆ ಡೌಟೇ ಇಲ್ಲ. ನಿಮ್ಮಿಬ್ಬರು ಜೋಡಿ ಅಷ್ಟು ನೋಡೋರಿಗೆ ಕಮಾಲ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅವರು ಹನುಮಂತ ಅವ್ರ ಅತ್ತೆ ಮಾವ ಅವ್ರೇನು ಹೇಳ್ತಿರ್ತಾರಲ್ವ, ಅತ್ತೆನ ಹೋಗಿ ಕೇಳ್ತೀನಿ, ಮಾವನ ಹೋಗಿ ಕೇಳ್ತೀನಿ ಅಂತ, ಅವ್ರಿಗೆ ಏನಾದ್ರು ಹೇಳ್ತೀರಾ? ದೋಸ್ತ ಒಳ್ಳೆಯವರು, ಏನಾದ್ರು ಒಂದು ಸಪೋರ್ಟಿವ್ ಆಗಿ ಹೇಳ್ತೀರಾ ಮೆಸೇಜ್ ದೋಸ್ತನ ಪರವಾಗಿ? ನೀವು ಹೆಂಗಿದ್ದೀರಾ ಅಂದರೆ, ಇದನ್ನು ಕೇಳಿಸ್ಬಿಟ್ಟು ನಾಡ್ದು ಹುಡುಗಿ ಕೇಳಕ್ಕೆ ಹೋದಾಗ, ನಿಂಗಲ್ಲ ನನ್ನ ಮಗ ಇದ್ದಾನಲ್ಲ ಅವನಿಗೆ ಹೊಡಿಬೇಕು, ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳೋ ಥರ ಇದೆ. ಫ್ರೆಂಡು ಅಲ್ವಾ, ನೀವು ಫ್ರೆಂಡಿಗೋಸ್ಕರ ಇಷ್ಟು ಮಾಡಲ್ವಾ? ಇಂಥದ್ದು ಹೇಳಿ, ಎಂತಾದರೂ ಎಮೋಷ್ನಲ್ ಆಗಿ ಹೇಳಲೇಬೇಕೀಗ. ನನ್ನ ದೋಸ್ತ ಪ್ಯೂರ್ ಹಾರ್ಟೆಡ್, ಅವನು ಯಾವತ್ತೂ ಕಲ್ಮಶ ಇಲ್ಲದ ಒಬ್ಬ ಒಳ್ಳೆ ಹುಡುಗ. ಅವನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಹೇಳ್ತಾನೆ. ನನಗೆ ಒಂದು ಇಷ್ಟ ಆಗಿದೆ ಅಂದರೆ ಸಾಮಾನ್ಯವಾಗಿ ಅಂಥ ಮನಸ್ಸಿಗೆ ಇಷ್ಟ ಆಗೋರು ಆ ಮನಸ್ಸು ಕೂಡ ಅಷ್ಟೇ ಒಳ್ಳೇದಿರ್ಬೋದು. ಆ ಮನಸ್ಸುಗಳೆರಡೂ ಇಷ್ಟಪಟ್ಟಿವೆ. ನೀವು ಮನಸ್ಸು ಮಾಡಿದರೆ ಆ ಮನಸ್ಸುಗಳು ಒಂದಾದರೆ ಇಡೀ ಜಗ ನೋಡೋ ಕರ್ನಾಟಕದ ಜನತೆನೂ ಖುಷಿಪಟ್ಟು ಆಶೀರ್ವಾದ ಮಾಡ್ತಾರೆ.